ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಏನಂದರೆ ಮಾಡರ್ನ್ ಆಗಿರೋಂಥ ಈಗನೇ ಒಂದು ಟ್ರೆಂಡ್ ಒಳಗಿರೋಂಥ ಬೋಟ್ ನೆಕ್ಕನ್ನು ನಾನು ಎಂಬ್ರಾಯ್ಡ್ರಿ ಮಾಡಿ ಬೋಟ್ ನೆಕ್ಕನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈ ಥರದ ಒಂದು ಬ್ಲೌಸ್ಗಳು ಈಗ ಟ್ರೆಂಡ್ ಒಳಗೆ ಭಾಳ ಅದು ಅಂತ ಗೊತ್ತದ. ಇಂಥದ್ದು ಸ್ಟಿಚ್ ಮಾಡ್ಕೋಬೇಕು ಅಂತ ಭಾಳ ಎಲ್ಲರಿಗೂ. ಈಗ ನಾನು ಇದನ್ನು ತೋಳಿಗೆ ಡಿಸೈನನ್ನು ಕೊಡ್ತೀನಿ. ನಾನು ತೋಳಿಗೆ ಡಿಸೈನ್ ಹ್ಯಾಂಡ್ ವರ್ಕನ್ನು ಮಾಡಿಲ್ಲ, ಕಂಪ್ಲೀಟಾಗಿ ನಾನು ಹ್ಯಾಂಡ್ ವರ್ಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇವತ್ತು ಸೊಂಟದ ಸುತ್ತಳತೆ 33 ತೊಗೊಳ್ಳಿಕತ್ತೀನಿ. 33 4 ಭಾಗವಾಗಿ ನೋಡಿದಾಗ ನಮಗೆ 8 ಕಾಲು ಬರುತ್ತೆ. ಅದಕ್ಕೆ ಸ್ವಲ್ಪ ನಾವು ಎಕ್ಸ್ಟ್ರಾ ಅಂತ ಹೇಳಿ ಒಂದು ಅರ್ಧ ಇಂಚನ್ನು ಆ್ಯಡ್ ಮಾಡ್ಕೊಂಡು 9 ಕಾಲಿಗೆ ಇವತ್ತು ಸೈಜ್ ಬಂದಿದೆ. ಮೊದಲನೇ ಮಾರ್ಕು 8 ಕಾಲು, ಎರಡನೇ ಮಾರ್ಕು 1 ಇಂಚ್ ಎಕ್ಸ್ಟ್ರಾ ಮತ್ತು ಇನ್ನೂ 2 ಇಂಚು ಮಾರ್ಜಿನ್ಗೋಸ್ಕರ ತೊಗೊಳ್ಳಿ. ಬ್ಲೌಸ್ನ ಲೆಂತ್ 14 ಅದ. ಮೇಲ್ಗಡೆ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಳ್ಳಿ ಮತ್ತು ಕೆಳಗಡೆ ಅರ್ಧ ಇಂಚು ಜಾಸ್ತಿ ಎಕ್ಸ್ಟ್ರಾ ತೊಗೊಳ್ರಿ. ಈಗ ಶೋಲ್ಡರ್ 6.5 6.5 ತೊಗೊಳ್ಳಿಕತ್ತೀನಿ. ಮಾರ್ಜಿನ್ ಅಂತ ಹೇಳಿ ಒಂದು ಅರ್ಧ ಇಂಚ್ ಮೇಲೆ ಬಿಟ್ಕೋಣ. ಈಗ 4 ಇಂಚು ನಮ್ಮ ನೆಕ್, 2.5 ಇಂಚು ಶೋಲ್ಡರನ್ನು ತೊಗೋಣ. ಬೋಟ್ ನೆಕ್ ಇದು. ಇನ್ನು ಆರ್ಮ್ ಹೋಲ್ ಡೌನ್ 5 ಕಾಲಿಗೆ ಅಂದರೆ 5.3ಗೆ. ಇಲ್ಲಿ ಮಾರ್ಜಿನ್ ಲೈನ್ವರೆಗೂ ನಾನು 9.5 ತೊಗೊಂಡಿದ್ದೆ. ಅದಕ್ಕೆ ನಾನಿಲ್ಲಿ 10 ಇಂಚು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಫಿಟ್ ಆದರೂ ಕೂಡ ನಾವು ಲೂಸ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ನಾನು ಹೇಳಿರುವಂಥ ಮೆಜರ್ಮೆಂಟನ್ನು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನೀವು ಯಾವುದೇ ಸೈಜಲ್ಲಿ ಫ್ರೆಂಡ್ಸ್ ನೀವು ಆರಾಮಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಬೋದು. ಈಗ 10ರ ಒಂದು ಸೈಜನ್ನು ನಾವು ನೋಡಿದಾಗ ನಮಗೆ ಟೋಟಲ್ ಆಗಿ ಇದು 40 ಸೈಜ್ಗೆ ಕೌಂಟ್ ಆಗುತ್ತೆ ಬೋಟ್ ನೆಕ್ದು. ಈಗ ಇಲ್ಲಿ ನೋಡಿ ನಮಗೆ ಯಾವುದೇ ರೀತಿಯವ್ರ ಬ್ಲೌಸನ್ನು ಅಳತೆ ಕೊಟ್ಟಿಲ್ಲ ಆದರೂ ಕೂಡ ನಾವಿಲ್ಲಿ ಮೆಜರ್ನ ಹಾಕ್ಲಿಕ್ಕತ್ತೀವಿ. ಏನಂದರೆ ಒಂದು ಸೊಂಟದ ಒಂದು ಸುತ್ತಳತೆಯನ್ನು ತೊಗೊಂಡು ನಾವು ಇಲ್ಲಿ ಮೆಜರ್ಮೆಂಟ್ನ ಹಾಕ್ತಿರೋದು. ಇನ್ನು ಆರ್ಮ್ ಹೋಲ್ ರೌಂಡನ್ನು ನಾನಿಲ್ಲಿ 8.5 ಅಥವಾ 8.75ಗೆ ನೀವು ಹಾಕ್ಕೊಳ್ಬೋದು. ಇದು ನಿಮ್ಮ ಸೊಂಟದ ಸುತ್ತಳತೆ 33 ತೊಗೊಂಡಾಗ ಈ ಥರ ಸೈಜ್ ಬರುತ್ತೆ. ಇನ್ನು ಇಲ್ಲಿಂದ 3 ಇಂಚ್ ಅಂದರೆ 3 ಇಂಚ್ಗೆ ಡೌನ್ನ ಮಾಡ್ಕೋಣ. ಇನ್ನು ಇಲ್ಲಿಂದ ಗ್ಯಾಪ್ 2.5ಗೆ ನೀವು 2.5ಗೆ ಗ್ಯಾಪನ್ನು ತೊಗೊಳ್ಳಿ. ಇಲ್ಲಿಂದ 2 ಇಂಚಸ್ಸು. ಕೆಳಗಡೆ ನಿಮ್ಗೆ ಎಷ್ಟು ಡೀಪ್ ಬೇಕಲ್ಲ 3 3.5 ಆ ಥರ ಡೀಪನ್ನು ತೊಗೊಂಡು ನೀವು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಬೋದು. ಇನ್ನು ಶೋಲ್ಡರ್ ಎಷ್ಟಿದೆ 4 ಇದೆ, ಅದೇ ರೀತಿ ನಾನು ಒಂದು ಅರ್ಧ ಇಂಚ್ಕನ್ನು ಕಡಿಮೆ ಮಾಡ್ಕೊಳ್ತೀನಿ. 3.5 ಇಂಚ್ಗೆ 3.5 ಇಂಚ್ಗೆ. ಯಾಕಂದರೆ ನಮಗಿಲ್ಲಿ ಜಾಸ್ತಿ ಬ್ರಾಡ್ ಬೇಕಾಗಿಲ್ಲ, ಹಾಗಾಗಿ 3.5 ಒಂದು ಅರ್ಧ ಇಂಚನ್ನು ಕಡಿಮೆ ಮಾಡ್ಕೋಣ. ಈಗ ನಂತರ ನೆಕ್ಸ್ಟ್ ನಾವೇನು ಮಾಡೋಣ, ಒಂದು ಬಾಕ್ಸನ್ನು ಮಾಡ್ಕೋಣ. ಇದರಿಂದ ಏನಾಗ್ತದೆ ನಿಮ್ಗೆ ಈಸಿ ಆಗ್ತದೆ ಕಟ್ ಮಾಡಲಿಕ್ಕೆ. ಈಗ ಪಾಟ್ ಹೆಂಗಿರ್ತದಲ್ಲ ಆ ರೀತಿ ನೀವು ಶೇಪನ್ನು ಕೊಟ್ಕೊಳ್ರಿ. ಈಗೇನು ಅಳತೆಯನ್ನು ಹೇಳಿದ್ದೀನಲ್ಲ, ನೀವು ಪ್ಯಾಟರ್ನ ಮಾಡಬೇಕಾದ್ರೆ ಯಾವುದೇ ರೀತಿ ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಬ್ಲೌಸ್ ಕರೆಕ್ಟಾಗಿ ಕೊಡೋದಿಲ್ಲ. ಅದಕ್ಕೆ ನಿಮಗೆ ಪಿನ್ ಟು ಪಿನ್ ನಾನು ನಿಧಾನವಾಗಿ ಹೇಳಿದರೂ ಪರವಾಗಿಲ್ಲ ಅಂತ ಹೇಳಿ ನಿಧಾನವಾಗಿ ಹೇಳಿಕತ್ತೀನಿ. ನಮಗಿಲ್ಲಿ ಸ್ವಲ್ಪ ನಾನು ಬೋಟ್ ನೆಕ್ನ ಕೊಡ್ತಾಯಿಲ್ಲ, ಸ್ವಲ್ಪ ಬ್ರಾಡಾಗಿನ ತಗೊಳ್ತೀನಿ. ನೋಡಿರಿ, ನಾನು ನಿಮಗೆ ಎಷ್ಟು ಈಸಿಯಾಗಿ ಒಂದು ಬೋಟ್ ನೆಕ್ ನ್ಯೂ ಪ್ಯಾಟರ್ನ್ ಒಳಗೆ ಸ್ಟಿಚ್ ಮಾಡೋದನ್ನು ಇವತ್ತು ಹೇಳ್ಕೊಡ್ತೀನಿ. ಇನ್ನು ಇದಕ್ಕಿಂತ ಈಸಿ ಯಾರು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳೋದಿಲ್ಲ. ಇನ್ನು ಈಸಿ ಟೆಕ್ನಿಕ್ ಏನಪ್ಪ ಅಂತಂದ್ರೆ, ಒಂದು ಸೈಡ್ ನಾವು ಮಾರ್ಕ್ ಅಂತೂ ಹಾಕಿದ್ದೀವಿ, ಇನ್ನೊಂದು ಸೈಡ್ ಅದೇ ರೀತಿನ ಕರೆಕ್ಟಾಗಿ ಲೈನ್ ಏನು ಬಂದಿರ್ತದಲ್ಲ ಸೆಂಟರ್ಗೆ ಅಲ್ಲಿ ಒಂದಿಷ್ಟು ಪ್ರೆಸ್ಸನ್ನು ಮಾಡಿಕೊಂಡು ಈ ರೀತಿ 1-2 ಹಾಕಿದ್ರಿ ಅಂತಂದ್ರೆ ಕರೆಕ್ಟಾಗಿ ಮಾರ್ಕಲ್ಲಿ ಪ್ರಿಂಟ್ ಆಗ್ತದೆ. ಇಂಥ ಒಂದು ಈಸಿ ಟಿಪ್ಸಿಗೋಸ್ಕರ ನನ್ನ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಬೋಟ್ ನೆಕ್ಕನ್ನು ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಅದಕ್ಕೆ ಕ್ಯಾಲ್ಕುಲೇಷನ್ ಭಾಳ ರಾಂಗ್ ಆಗಿಬಿಡ್ತದೆ. ಅವ್ರು ಕೊಟ್ಟಿರೋಂಥ ಅಳತೆನೇ ಬೇರೆ ಇರ್ತದೆ. ನಮ್ಮ ಒಂದು ಕ್ಯಾಲ್ಕುಲೇಷನ್ ಬೇರೆ ಇರ್ತದೆ. ನಾವು ಇವತ್ತು ಯಾವುದು ಕ್ಯಾಲ್ಕುಲೇಷನ್ ಬೇಡ, ಸೊಂಟದ ಒಂದು ಸುತ್ತಳತೆ ತೊಗೊಂಡು ನೀವೇ ಮಾರ್ಕನ್ನು ಹಾಕಿ ಸ್ಟಿಚ್ ಮಾಡ್ಬೋದು. ಕಸ್ಟಮರ್ ಹತ್ರ ಬೋಟ್ ನೆಕ್ ಬ್ಲೌಸ್ ಇಲ್ಲ, ಬಟ್ ಆದರೂ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ಲಿಕ್ಕತ್ತದ ಅಂದರೆ ಕಂಪ್ಲೀಟ್ ವಿಡಿಯೋನ ನೋಡ್ಕೊಳ್ರಿ. ನೀವು ಕೂಡ ಈ ಒಂದು ಮೆಜರ್ಮೆಂಟ್ ಇದ್ದರೆ ಸಾಕು, ನಿಮ್ಗೆ ಎಂಥ ಒಂದು ಮೆಜರ್ಮೆಂಟ್ ಇದ್ದರೂ ನೀವು ಸ್ಟಿಚಿಂಗು ಕಟಿಂಗನ್ನು ಮಾಡ್ಬೋದು. ಬ್ಯಾಕ್ ಸೈಡಿಂದ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಫ್ರಂಟ್ ಸೈಡ್ ಹಾಕೋಣ ಬರ್ರಿ. ನಾನಿಲ್ಲಿ ಪ್ರಿನ್ಸಸ್ ಕಟ್ಟನ್ನು ನಾನು ಸ್ಟಿಚ್ ಮಾಡ್ಲಿಕ್ಕತ್ತಿರೋದು. ನಿಮ್ಗೆ ಪ್ರಿನ್ಸಸ್ ಕಟ್ ಬೇಡ ಅಂತಂದರೆ ಈ ರೀತಿ ಮಾಡಿರಿ. ಇಲ್ಲಿಂದ 2 ಇಂಚನ್ನು ಮೇಲೆ ತೊಗೊಂಡ್ರೆ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಬಟ್ ಇದು ಪ್ರಿನ್ಸಸ್ ಕಟ್ಟಿಂಗು. ಈ ಒಂದು ಲೈನಿನ ನಮ್ಗೆ ಅವಶ್ಯಕತೆ ಇಲ್ಲ. ನೀವೇನಾದರೂ ಕ್ರಾಸ್ ಬೆಲ್ಟ್ ಯೂಸ್ ಮಾಡಿದರೆ ಇದಷ್ಟೇ ಯೂಸ್ ಮಾಡಿಕೊಡ್ರಿ ಈ ಥರ ಲೈನನ್ನು. ಬ್ಯಾಕ್ ಸೈಡ್ ಆರ್ಮ್ ಹೋಲ್ ಡೌನು 5 ಕಾಲಿಗೆ ಬಂದಿತ್ತು. ಫ್ರಂಟ್ ಸೈಡ್ ನಾನು 4 ಕಾಲು ಅಂದರೆ 4.3ಗೆ ಹಾಕ್ಕೊಳ್ಲಿಕ್ಕತ್ತೀನಿ. ಇನ್ನು ಇದು ಪ್ರಿನ್ಸಸ್ ಕಟ್ಟಿಂಗ್ ಆಗಿರೋದ್ರಿಂದ ಹೈಟ್, ಫ್ರಂಟ್ ಸೈಡ್ ಹೈಟನ್ನು ಈ ಥರ ತೊಗೊಳ್ರಿ ನೀವು. ಆರ್ಮ್ ಹೋಲ್ ಲೈನ್ಗೆ ಈ ಒಂದು ಬ್ಯಾಕ್ ಸೈಡನ್ನು ಆರ್ಮ್ ಹೋಲ್ ಲೈನನ್ನು ಸೇರಿಸ್ರಿ. ನಂತರ ಎಂಡಿಗೆ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕಿದರೆ ಕಂಪ್ಲೀಟಾಗಿ ನಿಮ್ಗೆ ಲೆಂತ್ ಸಿಗ್ತದೆ ಫ್ರಂಟ್ ಸೈಡಿಂದು. ಹಿಂದ್ಗಡೆ ಸಚ್ಚ ಹತ್ತಿರ ಒಂದು ಅರ್ಧ ಇಂಚನ್ನು ಬಿಟ್ಟಿದ್ದೀವಿ. ಇಲ್ಲಿಂದ ಕರೆಕ್ಟಾಗಿ ಸೇಮ್ ಲೈನ್ ಕೂಡ ನಿಮ್ಗೆ ಫಿಟ್ಟಿಂಗ್ ಲೈನು ಸಿಕ್ಬಿಡುತ್ತೆ ನೋಡಿರಿ. ಫಿಟ್ಟಿಂಗ್ ಲೈನಿಂದ ನಿಮ್ಗೆ ಬೇಕಂದರೆ ಒಳಗಡೆ ಒಂದು 2 ಇಂಚಿಗೆ ಬ್ಯಾಕ್ ಸೈಡ್ ಎಷ್ಟು ಬಿಟ್ಟಿದ್ರಲ್ಲ ಮಾರ್ಜಿನ್ ಅಂತ ಹೇಳಿ ಫ್ರಂಟ್ ಸೈಡ್ಗೂ ಸೇಮ್ ಮಾರ್ಜಿನನ್ನು ಬಿಟ್ಕೊಳ್ಬೋದು. ಟಕ್ಸು ಉಕ್ಸ್ ಪಟ್ಟಿಯಿಂದ 3.5ರಿಂದ 4 ಇಂಚಿಗೆ ನೀವು ಡಿಸ್ಟೆನ್ಸಲ್ಲಿ ತೊಗೊಳ್ಬೋದು. ಇಲ್ಲಿಂದ ಹೈಟ್ಗೆ ನೋಡಿರಿ 2ಕ್ಕೆ ತೊಗೊಂಡಿದ್ದೀನಿ. ಇನ್ನು 1/4 ಇಂಚನ್ನು ನಾನಿಲ್ಲಿ
ಸ್ಟ್ರೇಟ್ ಲೈನ್ ಒಂದು ಬಾಕ್ಸನ್ನು ಹಾಕ್ಕೊಳ್ತೀನಿ. ಈ ಥರ ಮೇಲ್ಗಡೆ ಒಂದು ಬಾಕ್ಸನ್ನು ಸೇಮ್ ಅದೇ ಥರ ಟ್ರಯಾಂಗಲಲ್ಲಿ ನಾವು ಶೇಪ್ ತೊಗೊಂಡು ಹಾಕೋಣ. ಯಾಕಂದರೆ ನಮಗಿಲ್ಲಿ ಈಗ ನೋಡಿರಿ ಇದೇ ಒಂದು ಲೈನಿಂದ ನಮ್ಗೆ ಆರ್ಮೋಲ್ ಟಕ್ಸದ್ದು ನಿಮ್ಗೆ ಸ್ಟ್ರೇಟ್ ಲೈನ್ ಸಿಕ್ಬಿಡ್ತದೆ. ಈಗ ನೋಡಿರಿ ಇಲ್ಲಿ ಕೂಡ ಒಂದು ಸ್ಕ್ವೇರ್ ಕ್ರಿಯೇಟ್ ಆಯಿತು. ಓಕೆ, ನಮ್ಗೆ ಪ್ರಿನ್ಸಸ್ ಕಟ್ಟಿಂಗ್ ಮಾಡಲಿಕ್ಕೆ ಕರೆಕ್ಟಾಗಿ ಒಂದು ಶೇಪ್ ತೊಗೊಳ್ಳಿಕ್ಕೆ ಈಸಿ ಆಗ್ತದೆ. ನೆಕ್ಕು ಫ್ರಂಟ್ ಸೈಡ್ ಡಿಸೈನ್ ಇರೋದ್ರಿಂದ ನಾನು ಈ ಥರ ತೊಗೊಂಡಾಗ 5ಕ್ಕೆ ಬರುತ್ತೆ. ಈ ಥರ ಟರ್ನಿಂಗು ಕೂಡ ನೀವು ತೊಗೊಳ್ಬೋದು. ಇಷ್ಟು ನೀವು ಡೀಪ್ ತೊಗೊಂಡ್ರೆ ಜಾಸ್ತಿ ಏನು ಡೀಪ್ ಆಗೋದಿಲ್ಲ, ಕರೆಕ್ಟಾಗಿಯೇ ಸೈಜ್ ಬರ್ತದೆ ನಮ್ಗೆ. ಈ ಥರ ನೋಡಿದಾಗ ನಮಗೆ 6ಕ್ಕೆ ರೆಡಿ ಸಿಗ್ಲಿಕ್ಕತ್ತದ. ಈ ಥರ ನೀವು ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡ್ರೆ ಕನ್ಫ್ಯೂಸ್ ಆಗೋದಿಲ್ಲ ನಿಮ್ಗೆ. ಈಗ ನಂತರ ನಾನು ಕರೆಕ್ಟಾಗಿ ಶೋಲ್ಡರ್ ಸೀಮ್ ಲೈನಿಂದ 3.5 ಇಂಚಿಗೆ ಡೌನ್ನ ತೊಗೊಳ್ತೀನಿ ಶೇಪ್ಗೋಸ್ಕರ. ಡೈಮಂಡ್ ಶೇಪ್ ಇದು. ಈಗ ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಇಂಚ್ ಡೌನ್ ಮಾಡಿಕೊಂಡು 4.25 ಇಂಚಿಗೆ ನಾನು ಡೌನ್ನ ತೊಗೊಳ್ಲಿಕ್ಕತ್ತೇನೆ. ಕರೆಕ್ಟಾಗಿ ಶೇಪ್ ಬರ್ತದೆ, ಹಂಗೆ ನೀಟಾಗಿಯೂ ಕೂಡ್ತದೆ ಈ ಥರ ಶೇಪ್ ತೊಗೊಳೋದ್ರಿಂದ. ಇನ್ನು ನಮ್ಮ ಎದೆ ಸುತ್ತಳತೆ 10ಕ್ಕೆ ನಾನಿಲ್ಲಿ 10ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತೀನಿ. ಇನ್ನು ಇಲ್ಲಿ ನಾವು ಒಂದು ಅರ್ಧ ಇಂಚ್ ಒಳಗಡೆ ತೊಗೊಂಡು ಫ್ರಂಟ್ ಶೇಪನ್ನು ಕೊಟ್ಕೊಳ್ಳಿ. ನೀವು ಲಾಸ್ಟ್ ಟೈಮ್ ವಿಡಿಯೋ ಒಳಗೆ ನಾನು ನಿಮ್ಗೆ ಫ್ರಂಟ್ ಸೈಡ್ ಒಂದು ಕರ್ವ್ನ ಯಾವ ರೀತಿ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ಬ್ಯಾಕ್ ಸೈಡಿನ ಪಾರ್ಟನ್ನು ಫ್ರಂಟ್ ಸೈಡ್ಗೆ ಹೊಂದಿಸೋಣ. ಒಂದು ಅರ್ಧ ಇಂಚು ಮುಂದೆ ಉಕ್ಸ್ಪಟ್ಟಿ ಹತ್ರ ಬಿಟ್ಟು ಈ ಕಡೆ ಸೀಮ್ ಲೈನ್ಗೆ ನಾವು ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಂಡ್ವಿ ಅಂದರೆ ನಮ್ಗೆ ಫಿಟ್ಟಿಂಗ್ ಲೈನ್ ಸಿಗ್ತದೆ. ಈಗ ನಾವು ಯಾವ ಶೇಪಿಗೆ ಮಾರ್ಕನ್ನು ಹಾಕಿದ್ವಿ ಅದೇ ಶೇಪ್ನಾಗ ಕರೆಕ್ಟಾಗಿ ಕಟ್ ಮಾಡ್ಕೋಣ. ಒಂದು ಶೇಪನ್ನು ತೊಗೊಂಡು ಕಪ್ ಸೈಜ್ ಅಷ್ಟೇ ನೀಟಾಗಿ ಇರಬೇಕು. ಅದು ನೀಟಾಗಿ ಬಂತು ಅಂದರೆ ಕರೆಕ್ಟಾಗಿ ಕೂಡ್ತದೆ. ಈಗ ನೋಡಿರಿ ನಾನು ಆರ್ಮೋಲ್ನ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಅಲ್ಲಿ ಕಟಿಂಗನ್ನು ಮಾಡಿದ್ದೀನಿ. ಯಾಕಂದರೆ ಗೊತ್ತಿರ್ಬೋದು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮೇಲೆ ಕೆಳಗಡೆ ಬರ್ತದೆ. ಈಗ ನೋಡಿ ಕರೆಕ್ಟಾಗಿ ನಮ್ಗೆ ಫ್ರಂಟ್ ಪ್ರಿನ್ಸಸ್ ಕಟ್ಟಿಂಗ್ ಸೈಜ್ನು ಇವಾಗ ಕಟಿಂಗ್ ಆಯಿತು. ಇನ್ನು ಬೋಟ್ ನೆಕ್ಕಿನ ಪ್ಯಾಟ್ರನ್ ಬ್ಲೌಸ್ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಬರ್ತಾ ಇರ್ತವೆ. ಸೊ ಈಗ ನಾನು ಕ್ಯಾನ್ವಾಸ್ನ ಹಾಕ್ಲಿಕ್ಕತ್ತೀನಿ. ಈ ಒಂದು ಬ್ಲೌಸ್ ಆ್ಯಕ್ಚುಲಿ ರಾ ಬಟ್ಟೆ ಇರೋದ್ರಿಂದ ಮೇನ್ ಫ್ಯಾಬ್ರಿಕ್, ಹಾಗಾಗಿ ನಾವು ಇದಕ್ಕೆ ಹಾಕಲೇಬೇಕಾಗಿತ್ತು. ಅಂದರೆ ಸ್ಟಿಫಾಗಿ ಕೂಡೋದಿಲ್ಲ. ಈಗ ನಾನು ಇದನ್ನು ಕರೆಕ್ಟಾಗಿ ಹೇಗೆ ಕೂಡಿಸ್ತೀನಿ ನೋಡೋಣ ಅಂತ. ಬರೀ ಫ್ಯಾಬ್ರಿಕ್ ಮೇಲೆ ನಮ್ಗೆ ಕ್ಯಾನ್ವಾಸ್ ಕುಂದಿಸ್ಕೊಳ್ಳಿಕ್ಕೆ ಬರೋಂಗಿಲ್ಲ ಬಿಗಿನರ್ಸಿಗೆ ಅಂದರೆ ನೋಡ್ಕೊಳ್ರಿ. ಈಗ ನಾನು ಲೈನಿಂಗ್ ಮೇಲೆನ ಇದನ್ನು ಕ್ಯಾನ್ವಾಸ್ ಹಾಕ್ಕೊಳ್ಳಿಕ್ಕತ್ತೀನಿ. ಈ ಥರ ಫೋಲ್ಡನ್ನು ಮಾಡಿಕೊಂಡು ಎಲ್ಲಿಗೆ ಬಂದದ್ದು ನೋಡ್ಕೊಳ್ರಿ. ನಿಮ್ಗೆ ಕರೆಕ್ಟಾಗಿ ಅಲ್ಲಿ ಕೆಳಗಡೆ ಕಾಣಿಸ್ತಿರ್ತದೆ. ಅದೇ ಶೇಪಿಗೆ ನೀವು ನಿಮ್ಗೇನಾದರೂ ಕಷ್ಟ ಆಗ್ಲಿಕ್ಕತ್ತದ ಮಾರ್ಕ್ ಹಾಕೋದಂದರೆ ಈ ಥರ ನೀವು ಶೇಪನ್ನು ಹಾಕ್ಕೊಳ್ಬೋದು. ಅಂದರೆ ನಿಮ್ಗೆ ಕಟಿಂಗ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಸೈಜ್ ಕಟಿಂಗ್ ಮಾಡ್ಕೊಳ್ಬೇಕಂತ ಹೇಳಿ ಕ್ಯಾನ್ವಾಸ್ ಗೊತ್ತಾಗ್ತದೆ. ಆ ಶೇಪ್ ಏನು ಬಂದಿರ್ತದಲ್ಲ ಶೇಪಿಗೆ ಒಂದು ಇಂಚ್ ಎಕ್ಸ್ಟ್ರಾ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ಕ್ಯಾನ್ವಾಸ್ ಯಾವಾಗ್ಲೂ ನಿಮಗೆ ಇಲ್ಲಿ ಶೇಪನ್ನು ನಿಮ್ಗೆ ಏನಾದರೂ ಪಾಟ್ ನೆಕ್ಕಿಗೆ ನಾವು ಕೊಡ್ತೀವಿ ಅಂದ್ರೂ ಪರವಾಗಿಲ್ಲ. ಇನ್ನು ಕೆಳಗಡೆ ಒಂದು ಪಾಟ್ ನೆಕ್ಕಿಂದು ಕಟ್ಟಿಂಗ್ ಆಗ್ಯದ ಕ್ಯಾನ್ವಾಸ್ ಲೈನಿಂಗ್ ಮೇಲೆ ಇಟ್ಟು ನಾನು ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. ಈಗ ಎಕ್ಸ್ಟ್ರಾ ಇಲ್ಲಿ 2 ಇಂಚ್ ಬರ್ಲಿಕ್ಕತ್ತದ ಕಟಿಂಗ್ ಮಾಡ್ಕೋಬೋದು. ಪಾಟ್ ನೆಕ್ಕಿ ಶೇಪಿಗೂ ನೀವು ಇದನ್ನು ಸ್ಕ್ವೇರ್ ಬಿಟ್ಟು ಆ ಥರ ಶೇಪಿಗೂ ಕಟ್ ಮಾಡ್ಕೋಬೋದು. ಇದ್ರ ಮೇಲೆ ನಾವು ಲೈನಿಂಗ್ ಬಟ್ಟೆನ ಕೊಡಬೇಕು. ಸರೌಂಡಿಂಗ್ ಫುಲ್ 1 ಇಂಚ್ ಬಿಟ್ಕೊಂಡು ಈ ಥರ ಲೈನಿಂಗ್ ಬಟ್ಟೆನ ಕಟ್ ಮಾಡಿ ರೆಡಿ ಮಾಡ್ಕೊರಿ. ಕ್ಯಾನ್ವಾಸ್ನ ಇಟ್ಟು ನೋಡೋಣ ಕರೆಕ್ಟ್ ಆಗ್ಲಿಕ್ಕತ್ತದಲ್ಲ ಸೈಜ್. ಸಾಕು ನಮ್ಗೆ 1 ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ಬಂದರೆ ಸಾಕು. ಈಗ ನಾನು ಲೈನಿಂಗನ್ನು ತೊಗೊಂಡಿನಿ. ಲೈನಿಂಗ್ನ ಸರೌಂಡಿಂಗ್ ಎಷ್ಟು ಬೇಕಾದ್ರೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಸರೌಂಡಿಂಗ್ ಫುಲ್ ಕಟಿಂಗನ್ನು ಮಾಡ್ಕೊಳ್ಬೋದು. ಇನ್ನು ಸೇಮ್ ಅದೇ ಥರ ನೆಕ್ಕಿಗೆ ನಾವು ಈ ಥರ ಬೋಟ್ ನೆಕ್ ಶೇಪ್ ಕೊಟ್ಟಿದ್ವಿ, ಬಟ್ ಬಟ್ಟೆ ಕಡಿಮೆ ಬೀಳಕತ್ತಿತ್ತು ನೋಡಿರಿ. ನಮ್ಗೆ ಬಟ್ಟೆ ಸಾಲೋದೇ ಇಲ್ಲ ಆ್ಯಕ್ಚುಲಿ. ಈಗ ನಮ್ಗೆ ಬೋಟ್ ನೆಕ್ ಶೇಪ್ ಒಳಗೆ ಏನು ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಕ್ಯಾನ್ವಾಸ್, ಅದನ್ನು ಶೇಪನ್ನು ತೊಗೋಣ. 1 ಇಂಚು 1.5 ಇಂಚು ನೀವು ಲೈನಿಂಗನ್ನು ಬಿಟ್ಕೊಂಡು ಈ ಥರ ಒಂದು ಮಿಡ್ಲ್ ಒಳಗೆ ಕಟಿಂಗನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋರಿ. ನಂತರ ಸೆಂಟ್ರಿಂದ ಕರೆಕ್ಟಾಗಿ ಹಿಡ್ಕೋರಿ, ಎಲ್ಲೂ ಆ ಕಡೆ ಈ ಕಡೆ ಆಗಬಾರ್ದು. ಕ್ಯಾನ್ವಾಸ್ ಲೈನಿಂಗನ್ನು ಮಿಡ್ಲ್ ಜಾಯಿಂಟ್ ಮಾಡಿ ಈಗ ನೋಡಿರಿ ಟರ್ನಿಂಗಲ್ಲಿ ನಮ್ಗೆ ಕರೆಕ್ಟಾಗಿ ಸ್ಟಿಚಿಂಗ್ ಕರೆಕ್ಟ್ ನೀಟಾಗಿ ಬರ್ತದೆ. ಹಂಗೆ ಕಟಿಂಗನ್ನು ಮಾಡ್ಕೊಳ್ಳೋದ್ರಿಂದ ಈಗ ಕೊಟ್ಟಿರುವಂಥ ಶೇಪನ್ನು ನೀವು 4ಕ್ಕೆ ಮಾರ್ಕ್ ಮಾಡಿಕೊಂಡು ಬೇಕಿದೆ ಕಟ್ಟಿಂಗನ್ನು ಮಾಡ್ಕೊಳ್ಬೋದು, ಇಲ್ಲ ಸ್ಟಿಚಿಂಗ್ ಮಾಡಿಕೊಂಡು ಕೂಡ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಈಗ ಕರೆಕ್ಟಾಗಿ ಶೇಪನ್ನು ತೊಗೊಂಡ್ಮೇಲೆ 1/4 ಇಂಚು ಒಳಗಡೆ ಸ್ಟಿಚಿಂಗನ್ನು ಮಾಡ್ಕೊಳ್ರಿ. ಈಗ ಟರ್ನನ್ನು ಮಾಡಿಕೊಂಡು ಕ್ಯಾನ್ವಾಸ್ ಮೇಲಿನ ಒಂದು ಸ್ಟಿಚಿಂಗನ್ನು ಹಾಕೋಣ. ಇದರಿಂದ ಏನಾಗುತ್ತೆ ಅಂದರೆ ಫೋಲ್ಡ್ ಮಾಡಿದಾಗ ಹೊರಗಡೆ ಬಟ್ಟೆ ಕಾಣಿಸೋದಿಲ್ಲ ನಿಮಗೆ. ಎಸ್, ಇವಾಗ ಕ್ಯಾನ್ವಾಸ್ ಸ್ಟಿಚಿಂಗು ಕೂಡ ಆಯಿತು.
ನೀವು ಬೇಕಿದ್ದರೆ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೋದು. ಇಲ್ಲ ಲೇಸ್ ಅಥವಾ ಏನಾದರೂ ಅಟ್ಯಾಚ್ ಮಾಡ್ತೀನಿ ಅಂದರೆ ಪರವಾಗಿಲ್ಲ, ಅವಶ್ಯಕತೆ ಇಲ್ಲ ಸ್ಟಿಚಿಂಗ್ ನಮ್ಗೆ. ಇಲ್ಲಿ ನಾನು ಎಂಬ್ರಾಯ್ಡ್ರಿಯನ್ನು ಹಾಕ್ತೀನಿ, ಅದು ಒಂದು ಸೂಜಿಯಿಂದ ಎಂಬ್ರಾಯ್ಡ್ರಿಯನ್ನು ಹಾಕ್ತೀನಿ. ಈಗ ಬೋಟ್ ನೆಕ್ಕಿಗಂತೂ ನಮ್ಮ ಒಂದು ಕ್ಯಾನ್ವಾಸ್ ಅಟ್ಯಾಚ್ಮೆಂಟ್ ಆಯಿತು. ಈಗ ನಂತರದಲ್ಲಿ ಕೆಳಗಡೆ ಪಾಟ್ ನೆಕ್ಕಿಗೆ ಒಂದು ಸ್ಟಿಚಿಂಗನ್ನು ಮಾಡ್ಕೊಳ್ಳೋಣ ಕ್ಯಾನ್ವಾಸ್ದು. ಈಗ ಸರಿಯಾಗಿ ನೋಡಿರಿ, ಸೆಂಟ್ರ್ ಪಾಯಿಂಟ್ ಅದ ಅಲ್ಲಿ ಫೋಲ್ಡನ್ನು ಮಾಡ್ಕೊಂಡು ಐರನ್ ಮಾಡ್ಕೋಬೋದು ನೀವು ಬೇಕಿದ್ದರೆ. ಮೇನ್ ಫ್ಯಾಬ್ರಿಕಲ್ಲಿ ಸ್ಟಿಚಿಂಗ್ ನಾನು ಒಂದು ಸ್ಟ್ರೇಟ್ ಲೈನಲ್ಲಿ ಹಾಕಿದ್ದೆ, ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಆ ಒಂದು ಲೈನ್ಗೆ ಈ ಥರ ಇಟ್ಟು ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಆಗೋದಿಲ್ಲ, ಆಮೇಲೆ ಹೆಚ್ಚು ಕಡಿಮೆ ಬರೋದಿಲ್ಲ. ಈಗ ಸೆಂಟ್ರಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈಗ ನಮ್ಮ ಒಂದು ಸ್ಟ್ರೇಟ್ ಲೈನ್ ಸ್ಟಿಚಿಂಗ್ ಆಯಿತು. ಒಂದು 2 ಇಂಚ್ ಅಂದರೆ 2 ಇಂಚಿಗೆ ನಾವಿಲ್ಲಿ ಮಾರ್ಕನ್ನು ಹಾಕೋಣ ಪಾಟ್ ನೆಕ್ಕಿಗೆ. 3.5 ಇಂಚು ನಿಮಗೆ ಬ್ರಾಡನ್ನು ತೊಗೊಳ್ರಿ, 3.5 ಇಂಚು. ಈಗ ಅದಾದ ರೀತಿಯೇ ಒಂದು ಪಾಟ್ ಶೇಪನ್ನು ಕೊಟ್ಕೊಳ್ಬೋದು ನೀವು. ಫ್ರೀ ಹ್ಯಾಂಡ್ ಚೆನ್ನಾಗಿರಬೇಕಷ್ಟೇ. ನಂತರ ಒಂದು ಸೈಡಿನ ಫೋಲ್ಡ್ನ ಮಾಡ್ಕೊಂಡು ಇನ್ನೊಂದು ಸಲ ಪ್ರೆಸ್ನ ಮಾಡ್ಕೊಳ್ರಿ, ಅದು ಕರೆಕ್ಟಾಗಿ ಪ್ರಿಂಟ್ ಆಗ್ತದೆ. ಎರಡೂ ಸೈಡ್ ನಿಮಗೆ ಪ್ರಿಂಟ್ ಸಿಕ್ಬಿಡ್ತಾವೆ. ಈಗ ನಾವು ಪಾಟ್ ನೆಕ್ ಶೇಪಿಗೆ ನೀಟಾಗಿ ಒಂದು ಸ್ಟಿಚಿಂಗನ್ನು ಇಲ್ಲಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ಪಾಟ್ ನೆಕ್ ಒಂದು ಶೇಪನ್ನು ತೊಗೊಂಡು ಸ್ಟಿಚ್ ಮಾಡೋದು ಹೆಂಗೆ ಅಂತ ಇವತ್ತು ಕಂಪ್ಲೀಟ್ ವೀಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ನು ಇಲ್ಲಷ್ಟು ನನಗೆ ಪೈಪಿಂಗ್ ಕೊಡ್ಬೇಕು ಅನ್ನೋದಿತ್ತು ಬೇರೆ ಕಲರ್ದು, ಬಟ್ ಬೇರೆ ಕಲರ್ ಬಟ್ಟೆ ಪೈಪಿಂಗಿಗೆ ಸಿಗಲೇ ಇಲ್ಲ ಅಂತ ಹೇಳಿ ಮತ್ತೇನಿಲ್ಲ ಅಂದರೆ ನೀವು ಪಾಟ್ ನೆಕ್ ಶೇಪನ್ನು ಕಟ್ ಮಾಡುವಾಗಲೇ ಬಟ್ಟೆ ಜಾಸ್ತಿ ತೊಗೊಂಡು ಈ ಥರ ಟರ್ನ್ ಮಾಡಿದ್ರು ಕೂಡ ನಡೀತದೆ. ಈಗ ನಾನು ಫ್ರಂಟ್ ಶೇಪಿನ ಒಂದು ಶೇಪನ್ನು ತಗೊಳ್ಳಿಕತ್ತೀನಿ. ಒಂದು ಸೈಡಿನ ಮಾರ್ಕ್ನ ಹಾಕಿದ್ವಲ್ಲ ಅದನ್ನೇನು ಸ್ವಲ್ಪ ಡಾರ್ಕಾಗಿ ಹಾಕಿ ಇನ್ನೊಂದು ಕಡೆ ನೀವು ಪ್ರಿಂಟನ್ನು ಮುಡಿಸ್ಕೊಳ್ಬೋದು. ಇದು ವಿಡಿಯೋ ಸ್ವಲ್ಪ ಭಾಳ ಲೆಂತಿ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಟ್ಟೆ. ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ನಿಮ್ಗೆ ಏನಾದರೂ ಬೋಟ್ ನೆಕ್ಕಿನ ಒಂದು ಕಟ್ಟಿಂಗ್ ಸ್ಟಿಚಿಂಗ್ ಕರೆಕ್ಟಾಗಿ ಬೇಕು ಅಂದರೆ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಮತ್ತೆ ಹಾಕ್ತೀನಿ ನಾನು. ನೋಡಿದ್ರಲ್ಲ, ಫ್ರಂಟ್ ಸೈಡಿನ ಒಂದು ಶೇಪ್ ಆಯಿತು. ಇನ್ನು ಅಟ್ಯಾಚನ್ನು ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಕಿಗೆ. ನಂತರ ಇಲ್ಲಿ ಮಿಡ್ಲ್ ಒಳಗೆ ಕಟ್ಟಿಂಗನ್ನು ಮಾಡಿಕೊಂಡು ನೀವು ಉಕ್ಸ್ ಪಟ್ಟಿ ಕಾಜು ಪಟ್ಟಿ ಹಚ್ಕೋಬೋದು. ನಾವು ಫಸ್ಟಿಗೆ ಕಟ್ಟಿಂಗ್ ಮಾಡಿ ಇಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ. ಹಾಗಾಗಿ ಫುಲ್ ನಾವು ಮಾಡ್ಕೊಳ್ಳೋದ್ರಿಂದ ಟೈಮು ಭಾಳ ಉಳಿತದೆ ನಿಮ್ಗೆ. ಫ್ರಂಟ್ ಬ್ಯಾಕ್ ಡಿಸೈನ್ ಕಟ್ಟಿಂಗ್ ಸ್ಟಿಚಿಂಗ್ ಅಂತೂ ಆಗ್ಯದ. ನೆಕ್ಸ್ಟ್ ಎಂಬ್ರಾಯ್ಡ್ರಿ ಹೇಳ್ಕೊಡ್ತೀನಿ ಹೆಂಗೆಲ್ಲ ಎಂಬ್ರಾಯ್ಡ್ರಿನ ಮಾಡಿದೆ. ಈಗ ನೋಡಿರಿ, ಪ್ಲೇನ್ ಬ್ಲೌಸ್ ಇದಕ್ಕೆ ನಾನು ಯಾವುದೇ ರೀತಿ ಎಂಬ್ರಾಯ್ಡ್ರಿನ ಹಾಕಿಲ್ಲ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಬಂದದ. ಎಲ್ಲೂ ಕೂಡ ನಿಮ್ಗೆ ಭುಜಾನು ಜಾರೋದಿಲ್ಲ. ಸೊ ಬ್ಯಾಕ್ ಸೈಡಿನ ಒಂದು ಪ್ಯಾಟರ್ನು ಕೂಡ ನೋಡ್ಲಿಕ್ಕೆ ಸೂಪರ್ ಆಗಿರೋಂಥ ವೀಡಿಯೋ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವೀಡಿಯೋ ಎಂಬ್ರಾಯ್ಡ್ರಿನ ತೊಗೊಂಡು ಬರ್ತೀನಿ. ಅಲ್ಲಿ ರುಚಿದ್ದೀನಿ ಎಲ್ಲರಿಗೂ. ಚೆಕ್ ಬಾಯ್.